ಕೀಳಾಗಿ ಕಾಣುವಂಥದ್ದು ಮಹಾ ಅಪರಾಧ ಮತ್ತು ಅದೊಂದು ಪಾಪ ಅಂತಾನೆ ಕರೀತಾರೆ. ಮುಟ್ಟಿದ್ರೆ ಬಂದ್ಬಿಡುತ್ತ. ಪ್ರತಿಯೊಬ್ಬ ಪೇಷಂಟ್ನು ಕೂಡ ಮುಟ್ಟಿ ನೋಡ್ತೇನೆ ನಾನು. ಈ ಕಾಯಿಲೆ ಹರಡಲ್ಲ, ಅವರಿಗೆ ಮಾನಸಿಕವಾಗಿ ತುಂಬಾ ಘಾತ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಆಯುರ್ವೇದಿಕ್ ತಜ್ಞ ಡಾಕ್ಟರ್ ರವಿರಾಜ್, ವೇದಮ್ಮ ಆಯುರ್ವೇದ ಹಾಸ್ಪಿಟಲ್. ನಾನು ಸೋರಿಯಾಸಿಸ್ನ ಚಿಕಿತ್ಸೆ ಮಾಡ್ತಾ ಇದ್ದೀನಿ. ಸೋರಿಯಾಸಿಸ್ನ ಎಕ್ಸ್ಪರ್ಟ್. ಹಲವಾರು ವರ್ಷಗಳಿಂದ ನಾನು ಸೋರಿಯಾಸಿಸ್ನ ಟ್ರೀಟ್ ಮಾಡ್ತಾ ಇರೋದ್ರಿಂದ ನನಗೆ ಇದರ ಬಗ್ಗೆ ಅತ್ಯಂತ ಕಾನ್ಫಿಡೆನ್ಸ್ ಮತ್ತು ಸೋರಿಯಾಸಿಸ್ ಪೇಷಂಟ್ ಬಗ್ಗೆ ಭಾಳ ಕಾಳಜಿ ಇದೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡಬೇಕಾಗಿದೆ ಏನಪ್ಪ ಅಂತಂದರೆ, ಸೋರಿಯಾಸಿಸ್ ಪೇಷಂಟ್ಗಳು ಯಾವ ರೀತಿ ಸಮಾಜದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಬಹಳಷ್ಟು ಜನ ನನಗೆ ಸೋರಿಯಾಸಿಸ್ ಪೇಷಂಟ್ಗಳು ಮನೆಗೆ ಇದು ಹಾಸ್ಪಿಟಲ್ಗೆ ಬಂದಾಗ ಒಂದು ಪ್ರಶ್ನೆ ಕೇಳ್ತಾರೆ. ಅವರು ಏನಪ್ಪ ಅಂದರೆ, ಈ ಸೋರಿಯಾಸಿಸ್ ಹರಡುತ್ತಾ ಅಂತ. ಪಾಪ ಅವ್ರು ಏನಪ್ಪ ಅಂದರೆ, ಮಗನ್ನೇ ಕರ್ಕೊಂಬಂದಿರ್ತಾರೆ, ಹೆಂಡತಿ ಕರ್ಕೊಂಬಂದಿರ್ತಾರೆ, ಅಥವಾ ಗಂಡನ ಕರ್ಕೊಂಬಂದಿರ್ತಾರೆ, ತಂದೆ ತಾಯಿನೇ ಕರ್ಕೊಂಬಂದಿರ್ತಾರೆ. ಈ ಪ್ರಶ್ನೆನ ಕೇಳ್ತಾ ಇರ್ತಾರೆ. ಮುಟ್ಟಿದ್ರೆ ಬಂದ್ಬಿಡುತ್ತಾ, ಮುಟ್ಟಿದ್ರೆ ನಮಗೂ ಬರುತ್ತಾ, ಹರಡುತ್ತಾ ಅಂತ. ವೀಕ್ಷಕರೇ, ನಾನು 20 ವರ್ಷಗಳಿಂದ ಸೋರಿಯಾಸಿಸ್ನ ನಾನು ಚಿಕಿತ್ಸೆ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬ ಪೇಷಂಟ್ನೂ ಕೂಡ ಮುಟ್ಟಿ ನೋಡ್ತೇನೆ ನಾನು. ಅವರನ್ನು ಮುಟ್ಟಿಬಿಟ್ಟು ಅವರ ಪ್ಯಾಚಸ್ನ ಮುಟ್ಟಿ ನಾನು ನೋಡ್ತೇನೆ. ಹರಡು ಹಾಗಿದ್ರೆ ನಮಗೆ ಹರಡಬೇಕಿತ್ತು ಮೊದಲು. ಈ ಕಾಯಿಲೆ ಹರಡಲ್ಲ, ಇದು ಒಂದು ಅಂಟು ರೋಗ ಅಲ್ಲ. ದಯವಿಟ್ಟು ನಿಮ್ಮಲ್ಲಿ ಯಾರಲ್ಲಾದರೂ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಲ್ಲಾದರೂ, ಅಥವಾ ನಿಮ್ಮ ಸಂಬಂಧಿಗಳಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಸೋರಿಯಾಸಿಸ್ ಬಂದಿದ್ದರೆ, ಮಕ್ಕಳಲ್ಲಿ ಬಂದಿದ್ದರೆ, ದಯವಿಟ್ಟು ಅವರನ್ನು ನೀವು ಆ ಥರ ನಡ್ಕೋಬೇಡಿ. ಅವರಿಗೆ ಮಾನಸಿಕವಾಗಿ ತುಂಬ ಘಾತ ಆಗುತ್ತೆ. ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಮಕ್ಕಳಲ್ಲಿ ಬಂದಾಗ ಮಕ್ಕಳು ಅವ್ರ ಜೊತೆ ಆಟ ಆಡಲಿಕ್ಕೆ ಹೋಗೋದಿಲ್ಲ, ಯಾರೂ ಸೇರೋದಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಸೋರಿಯಾಸಿಸ್ ಅಂತ ಗೊತ್ತಾದರೆ ಅವರನ್ನೂ ಕೂಡ ಮನುಷ್ಯರ ಥರನೇ ಟ್ರೀಟ್ ಮಾಡಿ. ಸೋರಿಯಾಸಿಸ್ ಬಂದಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಅಂದರೆ, ಸಮಾಜದಲ್ಲಿ ಓಡಾಡಬೇಕಾದ್ರೆ ಅವರನ್ನು ಮುಜುಗರಕ್ಕೆ ಈಡು ಮಾಡ್ತಾರೆ. ಅವ್ರನ್ನ ದೂರ ತಳ್ಳುವಂಥದ್ದು, ಅಥವಾ ಅವ್ರ ಜೊತೆ ಯಾವುದೇ ಥರದಂತಹ ಒಂದು ಒಡನಾಟ ಇಟ್ಕೊಳ್ಳದೇ ಇರುವಂಥದ್ದು, ಅವ್ರನ್ನ ಸರಿಯಾಗಿ ಮಾತಾಡಿಸದೇ ಇರುವಂಥದ್ದು. ಈ ಥರ ಮಾಡಬಾರ್ದು. ಯಾಕೆ ಅಂತ ಅಂದರೆ ವೀಕ್ಷಕರೇ, ರೋಗ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜ, ಬಂದೇ ಬರುತ್ತೆ. ದೇಹ ಅಂದಮೇಲೆ ರೋಗ ಇದ್ದೇ ಇರುತ್ತೆ. ನಾವು ಯಾರನ್ನೂ ಕೂಡ, ಸೋರಿಯಾಸಿಸ್ ಪೇಷಂಟ್ಗಳನ್ನು ಕೂಡ ಕೀಳಾಗಿ ಕಾಣುವಂಥದ್ದು ಮಹಾ ಅಪರಾಧ ಮತ್ತು ಅದೊಂದು ಪಾಪ ಅಂತಲೇ ಕರಿತೀವಿ. ನಾವು ಪ್ರತಿಯೊಬ್ಬರೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದನೇ ನಾವು ಕಾಣಬೇಕಾಗ್ತದೆ. ಇನ್ನು ಸೋರಿಯಾಸಿಸ್ ಪೇಷಂಟ್ಗಳು ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಈ ಕಾಯಿಲೆಯನ್ನು, ನೀವು ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಮುಕ್ತಿ ಹೊಂದಬೇಕು, ಇದರಿಂದ ಹೊರಗಡೆ ಬರಬೇಕು ಅಂದರೆ ನೀವು ಮೊದಲನೇದಾಗಿ ಮಾಡಬೇಕಾದ್ದು ಧೈರ್ಯವಾಗಿರಬೇಕು. ಸಮಾಜದಲ್ಲಿ ಯಾರು ಏನೇ ಅಂದರೂ ಕೂಡ ನೀವು ಇದರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾಕೆ ಅಂತ ಅಂದರೆ, ನೀವು ಯಾರನ್ನೂ ಕೂಡ ಮೆಚ್ಚಿಸುವಂತಹ ಅವಶ್ಯಕತೆ ಇಲ್ಲ. ಎರಡನೇದಾಗಿ, ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡೋದರಿಂದ ನೀವು ಧೈರ್ಯ ಕಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರೋದೇನಪ್ಪ ಅಂತ ಅಂದರೆ, ಮೊದಲನೇದಾಗಿ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸರಿಯಾಗಿಟ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿಟ್ಕೊಳ್ಳಿ. ಶಾಂತರಾಗಿರ್ರಿ, ಸಂತೋಷವಾಗಿರ್ರಿ. ಇದು ಮೊದಲನೇ ಚಿಕಿತ್ಸೆ. ಎರಡನೇದಾಗಿ, ಇದನ್ನು ಶಾಶ್ವತವಾಗಿ ನಾವು ವಾಸಿ ಮಾಡಲಿಕ್ಕೆ, ಬೇರೆ ಸಮೇತ ಕಿತ್ತಾಕಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ವೀಕ್ಷಕರೇ, ನಾನು ಮುಂದಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ನ ಶಾಶ್ವತವಾಗಿ ಗುಣ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ, ಮತ್ತು ಸೋರಿಯಾಸಿಸ್ನ ಪೇಷಂಟ್ಗಳು ಯಾವ ಥರದಂತಹ ಆಹಾರ ವಿಧಾನವನ್ನು ಅನುಸರಿಸಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದ.